ಅಂದರೆ ಸಂಸಾರದ ಬೆಳಕು. ಗಂಡನ ಪ್ರತಿಯೊಂದು ಏಳಿಗೆಯ ಹಿಂದಿರುವ ಶಕ್ತಿ ಎನ್ನುತ್ತಾರೆ. ಆದರೆ ಇಲ್ಲೊಬ್ಬಳ ಅಕ್ರಮ ಸಂಬಂಧಕ್ಕೆ ಸ್ವತಃ ಗಂಡನೇ ಹೆಣವಾಗಿದ್ದಾನೆ. 12 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿ ಇಬ್ಬರು ಮುದ್ದಾದ ಮಕ್ಕಳಿಗೆ ತಾಯಿಯಾದ ಮೇಲೆಯೂ ಆಕೆ ಪರಪುರುಷನ ಮೋಹಕ್ಕೆ ಬಿದ್ದಿದ್ದು, ಕಡೆಗೆ ತನ್ನ ಅನೈತಿಕ ಸಂಬಂಧಕ್ಕೆ ಕಂಟಕವಾಗಿದ್ದ ಗಂಡನನ್ನು ಪ್ರಿಯಕರನ ಜೊತೆ ಸೇರಿ ದೃಶ್ಯ ಮಾದರಿಯಲ್ಲಿ ಕೊಲೆ ಮಾಡಿಸಿ ಶವವನ್ನು ನದಿಗೆ ಎಸೆದಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಮುಗಿಸಿದ ಪಾಪಿ ಹೆಂಡತಿಯ ಹಪಾಹಪಿಯ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಅಕ್ರಮ ಸಂಬಂಧಕ್ಕೆ ಬಲಿಯಾಯಿತು 12 ವರ್ಷದ ಪ್ರೀತಿಯ ಸಂಸಾರ. ಪ್ರಿಯಕರನ ಜೊತೆ ಸೇರಿ ಗಂಡನ ಕತ್ತು ಹಿಸುಕಿ ನದಿಗೆ ಎಸೆದ ಪತ್ನಿ. ಗಂಡನನ್ನೇ ಕೊಲೆ ಮಾಡಿ ಮಿಸ್ಸಿಂಗ್ ದೂರು ಕೊಟ್ಟಿದ್ದ ಪತ್ನಿ ಲಾಕ್. ಈ ಫೋಟೋದಲ್ಲಿ ಕಾಣಿಸುತ್ತಿರುವ ದಂಪತಿಯ ಹೆಸರು ರಘು ಮತ್ತು ಶ್ರುತಿ. ಕಳೆದ 12 ವರ್ಷಗಳ ಹಿಂದೆ ಜಾತಿ ಧರ್ಮದ ಹಂಗು ತೊರೆದು ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ದಾವಣಗೆರೆ ತಾಲೂಕಿನ ಪಾಮೇನಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ಸುಖ ಸಂಸಾರ ನಡೆಸುತ್ತಿತ್ತು. ಮಹಾರಾಷ್ಟ್ರ ಮೂಲದ ಶ್ರುತಿಯನ್ನು ಪ್ರೀತಿಸಿ ಕರೆತಂದಿದ್ದ ರಘು ಹಮಾಲಿ ಕೆಲಸ ಮಾಡಿ ಸಂಸಾರ ತಳ್ಳುತ್ತಿದ್ದ. ಇಬ್ಬರು ಮಕ್ಕಳಿದ್ದ ಈ ಕುಟುಂಬಕ್ಕೆ ಹಣಕಾಸಿನ ಅಭಾವ ಎದುರಾದಾಗ ಪತ್ನಿ ಶ್ರುತಿಯು ಕೆಲಸಕ್ಕೆ ಇಳಿತಿದ್ದಳು. ಆಗ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದೆ ಉಮೇದುಲ್ಲಾ ಎಂಬ ಮೇಸ್ತ್ರಿ ಉಮೇದುಲ್ಲಾ ಕೈ ಕೆಳಗೆ ಕೂಲಿ ಕೆಲಸಕ್ಕೆ ಹೋದ ಶ್ರುತಿ ಆತನ ಜೊತೆ ಅನೈತಿಕ ಸಂಬಂಧ ಬೆಳೆಸಿದಳು. ವಿಷಯ ತಿಳಿದು ರಘು ಆಕ್ಷೇಪಿಸಿದಾಗ ಮನೆಯಲ್ಲಿ ಪ್ರತಿದಿನ ಜಗಳವಾಗುತ್ತಿತ್ತು. ಕೊನೆಗೆ ತನ್ನ ದಾರಿಗೆ ಅಡ್ಡ ಬಂದ ಗಂಡನನ್ನು ಮುಗಿಸಲು ಶ್ರುತಿ ಮತ್ತು ಆಕೆಯ ಪ್ರಿಯಕರ ಪ್ಲಾನ್ ಮಾಡಿದ್ದರು. ಆಗಸ್ಟ್ 11ರಂದು ರಘು, ಉಮೇದುಲ್ಲಾ ಹಾಗೂ ಆತನ ಸ್ನೇಹಿತ ಸುರೇಶ್ ಮೂವರು ಬಾರ್ಗೆ ತೆರಳಿ ಮದ್ಯ ಸೇವಿಸುತ್ತಾರೆ. ಬಳಿಕ ರಘುವಿಗೆ ಹೆಚ್ಚು ಮದ್ಯ ಕುಡಿಸಿ ಆಟೋದಲ್ಲಿ ಹರಿಹರದ ಹಳಿ ಸೇತುವೆ ಬಳಿ ಕರೆದೊಯ್ದು ಕತ್ತು ಹಿಸುಕಿ ಕೊಲೆ ಮಾಡಿ ಮೃತದೇಹವನ್ನು ತುಂಗಾಭದ್ರಾ ನದಿಗೆ ಎಸೆದಿದ್ದಾರೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಮರುದಿನ ರಘು ಕಾಣೆಯಾಗಿರುವುದಾಗಿ ಪತ್ನಿ ಶ್ರುತಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಳು. ಪ್ರಕರಣದ ತನಿಖೆ ನಡೆಸಿದ ಪೊಲೀಸರಿಗೆ ಅಕ್ರಮ ಸಂಬಂಧ ಹಾಗೂ ಕೊಲೆಯ ವಿಚಾರ ಬೆಳಕಿಗೆ ಬಂದಿದೆ. ಮೂವರು ಬಾರ್ಗೆ ತೆರಳಿದ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವುದು ತನಿಖೆಗೆ ಪ್ರಮುಖ ಸುಳಿವಾಗಿದೆ. ದಿನಾಂಕ 12/8/2026 ಹದಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಪರ್ಸನ್ ವ್ಯಕ್ತಿ ಕಾಣೆ ಬಗ್ಗೆ ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣದಲ್ಲಿ ಕಾಣೆಯಾಗಿರ್ತಕ್ಕಂಥ ವ್ಯಕ್ತಿ ಹೆಸರು ಬಂದು ರಘು ಅಂತ ಹೇಳಿ ಈತನಿಗೆ ಸುಮಾರು 36 ವರ್ಷ ವಯಸ್ಸು. ಈತ ಹಮಾಲಿ ಕೆಲಸ ಮಾಡ್ಕೊಂಡಿರ್ತಾನೆ. ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸ ಮಾಡ್ತಾ ಇರ್ತಾನೆ. ಅವನ ಹೆಂಡತಿ ಈ ಒಂದು ಪ್ರಕರಣದಲ್ಲಿ ವ್ಯಕ್ತಿ ಕಾಣೆಯ ಪ್ರಕರಣವನ್ನು ದಾಖಲಿಸಿರ್ತಾರೆ. ಈ ವ್ಯಕ್ತಿ ಕಾಣೆಯ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂಥ ಹದಡಿ ಪೊಲೀಸ್ ಠಾಣೆಯ ಎಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರು ಮತ್ತು ಮಾಯಿಕೊಂಡ ಇನ್ಸ್ಪೆಕ್ಟರು ಈ ಒಂದು ಮಿಸ್ಸಿಂಗ್ ಕೊಟ್ಟಿರ್ತಕ್ಕಂಥ ಮಹಿಳೆಯನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅದು ಮೇಲ್ನೋಟಕ್ಕೆ ಕೊಲೆ ಆಗಿರ್ಬೇಕಂತ ಹೇಳ್ಬಿಟ್ಟು ಶಕ್ತಿ ವ್ಯಕ್ತಪಡಿಸಿ ಇನ್ನೂ ಹೆಚ್ಚಿನ ರೀತಿಯ ತನಿಖೆ ಕೈಗೊಂಡಾಗ ಈ ಒಂದು ಪ್ರಕರಣದಲ್ಲಿ ಏನು ಕಾಣೆಯಾಗಿರ್ತಕ್ಕಂಥ ವ್ಯಕ್ತಿ ಆತನನ್ನು ಕೊಲೆ ಮಾಡಿರ್ತಕ್ಕಂಥ ಅಂಶಕ್ಕೆ ಬೆಳಕಿಗೆ ಬರುತ್ತೆ. ಈ ಒಂದು ಕೊಲೆ ಪ್ರಕರಣದಲ್ಲಿ 3 ಜನ ಆರೋಪಿತರನ್ನು ಹೆಸರಿಸಿ ಮೃತನ ತಾಯಿ ಹದಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಿನಾಂಕ 18/8/2026 ದಾಖಲಿಸ್ತಾರೆ. ತನಿಖೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರು ಸದರಿ ಪ್ರಕರಣದಲ್ಲಿ 2 ಜನ ಆರೋಪಿಗಳನ್ನು ಈಗಾಗಲೇ ನಾವು ವಶಕ್ಕೆ ಪಡೆದು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಸದರಿ ಆರೋಪಿಗಳು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದನ್ನು ದೃಢಪಡಿಸಿಕೊಂಡು 2 ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಈ ಪ್ರಕರಣದಲ್ಲಿ ಆರೋಪಿತ ಬಂದು ಉಬೇದುಲ್ಲಾ ಅಂತ ಹೇಳಿ ಇವನು ಕೂಡ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಿರ್ತಾನೆ. ಇವರು ಮತ್ತು ಏನು ಮಿಸ್ಸಿಂಗ್ ಪ್ರಕರಣ ದಾಖಲಿಸಿರ್ತಕ್ಕಂಥ ಮಿಸ್ಸಿಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಅಥವಾ ಮೃತನ ಹೆಂಡತಿ ಆಗಿರ್ತಕ್ಕಂಥ ಶ್ರುತಿ ಅಂತ ಹೇಳಿ ಇವಳನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ.
ಈ ಒಂದು ಕೊಲೆಗೆ ಮುಖ್ಯ ಕಾರಣ ಅಂತಂದರೆ ಈ ಉಬೇದುಲ್ಲಾ ಅಂತ ಬಿಟ್ಟು ಏನು ಮೇಸ್ತ್ರಿ ಇರ್ತಾನೆ, ಈತನ ಒಂದು ಇನ್ನೊಬ್ಬ ಸಹಪಾಠಿ ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿದ್ದಾನೆ. ಅವನು ಈಗ ತಲೆಮರೆಸಿಕೊಂಡಿರ್ತಾನೆ. ಆತನ ಪತ್ತೆಗಾಗಿ ಕ್ರಮನ ಕೈಗೊಂಡಿದ್ದೆವು. ಈ 3 ಜನ ಸೇರಿಕೊಂಡು ಎಲ್ಲ ಕಡೆ ಗಾರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಇವರು ಹಮಾಲಿಯಾಗಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಒಬ್ರಿಗೊಬ್ರು ಪರಿಚಯ ಇರುತ್ತೆ. ಈ ಪರಿಚಯ ಏನು ಮೃತನ ಹೆಂಡತಿ ಮತ್ತು ಏನು ಉಬೇದುಲ್ಲಾ ಇವರಿಗೆ ಭಾಳ ಇಬ್ಬರಿಗೂ ಭಾಳ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಆ ಫ್ರೆಂಡ್ಶಿಪ್ ಬೇರೆ ರೀತಿಯಲ್ಲಿ ಅದು ತಿರುಗಿಕೊಂಡು ಒಬ್ರಿಗೊಬ್ರು ಭಾಳ ಆಪ್ತರಾಗ್ತಾರೆ. ಆ ವಿಚಾರವನ್ನು ಇಟ್ಕೊಂಡು ಇದೇ ವಿಚಾರವನ್ನು ಇಟ್ಕೊಂಡು ಮನೆಯಲ್ಲಿ ಅವಾಗವಾಗ ಗಂಡ ಹೆಂಡರ ಮಧ್ಯದಲ್ಲಿ ಗಲಾಟೆಗಳಾಗ್ತಾ ಇರ್ತವೆ. ಇದನ್ನು ಒಂದು ಅಂತ್ಯ ಕಾಣಿಸ್ಬೇಕಂತ ಬಿಟ್ಟೇಳಿ ಏನು ಉಬೇದುಲ್ಲಾ ಈತನಿಗೆ ತಿಳಿಸಿದಾಗ, ಈ ಆರೋಪಿತ ಈತನಿಗೆ ತಿಳಿಸಿದಾಗ ಆರೋಪಿ 1, 2, 3ರವರೆಗೂ ಒಳಸಂಚು ರೂಪಿಸಿ ಅವತ್ತಿನ ದಿನ ಅಂದರೆ 11ನೇ ತಾರೀಕಿನ ದಿನ ರಾತ್ರಿ 8:30, 9 ಗಂಟೆ ಸಮಯದಲ್ಲಿ NH-48 ಒಂದು ಬಾರ್ ಹತ್ತಿರ ಈತನನ್ನು ಕರೆದುಕೊಂಡು ಹೋಗಿ ಅವನಿಗೆ ಭಾಳಷ್ಟು ಇವನು ಕುಡಿತಕ್ಕೆ ದಾಸನಾಗಿರ್ತಾನೆ. ಆತನಿಗೆ ಹೆಚ್ಚಿನ ಡ್ರಿಂಕ್ಸನ್ನು ಕೊಟ್ಟು ಕುಡಿಸಿ ಅಲ್ಲಿಂದ ಆತನನ್ನು ಒಂದು ಆಟೋದಲ್ಲಿ ಹರಿಹರ ಠಾಣಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಈ ತುಂಗಾ ನದಿಗೆ ಹತ್ತಿರ ಓಲ್ಡ್ ಬ್ರಿಡ್ಜ್ ಹತ್ರ ಕರೆದುಕೊಂಡು ಹೋಗಿ ಆತನ ಕತ್ತು ಹಿಸುಕಿ ಕೊಲೆ ಮಾಡಿ, ತದನಂತರ ಆ ಒಂದು ಮೃತದೇಹವನ್ನು ನದಿಗೆ ಎಸೆದುದಾಗಿ ಒಪ್ಪಿಕೊಂಡು ಈಗಾಗಲೇ ನಾವು ಈ ಒಂದು ಪ್ರಕರಣ ದಾಖಲಿಸಿಕೊಂಡು 2 ಆರೋಪಿನ ದಸ್ತಗಿರಿ ಮಾಡಿದ್ದೇವೆ. ಇನ್ನೂ ಒಬ್ಬ ಆರೋಪಿ ಬಗ್ಗೆ ಪತ್ತೆ ಕಾರ್ಯ ಮುಂದುವರೆದಿದೆ. ಈ ಒಂದು ಪ್ರಕರಣದಲ್ಲಿ ಅಟ್ರಾಸಿಟಿ ಪ್ರಕರಣವನ್ನು ಕೂಡ ಆ್ಯಡ್ ಆಗ್ತಾ ಇರೋದ್ರಿಂದ ಅಟ್ರಾಸಿಟಿ ಆ್ಯಕ್ಟನ್ನು ಆ್ಯಡ್ ಮಾಡಿಕೊಂಡು ನಮ್ಮ DSP ಆಗಿರ್ತಕ್ಕಂಥ ಪಂಕಾಳೆ ನಾಗಪ್ಪರವರು ಈ ಒಂದು ತನಿಖೆಯನ್ನು ವಹಿಸಿಕೊಂಡಿದ್ದಾರೆ. ತನಿಖೆ ಎಲ್ಲ ಆಯಾಮಗಳನ್ನು ತನಿಖೆ ಕೈಗೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಯಾಕೆ ಕೊಲೆ ಆಗೋಕ್ಕೆ ನಿಖರ ಕಾರಣಗಳನ್ನು ಮತ್ತು ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ತನಿಖೆಯನ್ನು ಕೈಗೊಳ್ತೀವಿ. ಅದೇ ಈಗ ನಾವು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಆದ ತಕ್ಷಣ ಎಲ್ಲ ಆಯಾಮಗಳನ್ನು ತನಿಖೆಯನ್ನು ಕೈಗೊಳ್ತೇವೆ. ಅವರ ರಿಲೇಟಿವ್ಸ್ಗಳನ್ನು, ಹತ್ತಿರ ಸಂಬಂಧಿಕರನ್ನು, ಅವರ ಸ್ನೇಹಿತರನ್ನು ಮತ್ತು ನಮ್ಮ ಒಂದು ವೈಜ್ಞಾನಿಕ ತನಿಖೆಯನ್ನು ಕೈಗೊಂಡು ಎಲ್ಲಿ ಹೋದ, ಎಲ್ಲಿ ಮಿಸ್ಸಿಂಗ್ ಅಂತೇಳಿ ಎಲ್ಲ ನೋಡಿದಾಗ ನಮಗೆ ಸ್ವಲ್ಪ ಸಂಶಯಾಸ್ಪದವಾಗಿ ಅನಿಸುತ್ತೆ. ಯಾಕಂದರೆ ಆ ವ್ಯಕ್ತಿ ಅಲ್ಲಿ ಕುಡಿಯೋಕ್ಕೆ ಹೋದಾಗ ಅವನ ಬಿಲಾಂಗಿಂಗ್ಸ್ ಕೂಡ ಅಲ್ಲೇ ಇರ್ತಾವೆ. ಸೊ ಮಿಸ್ಸಿಂಗ್ ಆಗಬೇಕಾದ್ರೆ ಅದು ಎಲ್ಲ ಬಿಲಾಂಗಿಂಗ್ಸ್ ಕೂಡ ಅಲ್ಲೇ ಇದ್ರಿಂದ ನಮ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಆ ರೀತಿ ನಾವು ಅವರ ಡೌಟ್ ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಸ್ವಲ್ಪ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಈ ಥರವಾಗಿರ್ಬೋದು. ಕೊಲೆ ಮಾಡಿದ್ದು ಅಲ್ಲಿ ಇದರ ಹತ್ರ, ಇಲ್ಲಿ ಬ್ರಿಡ್ಜ್, ಓಲ್ಡ್ ಬ್ರಿಡ್ಜ್ ಹತ್ರ ಕೊಲೆ ಮಾಡಿ ಕತ್ತು ಹಿಸುಕಿ, ಓಲ್ಡ್ ಬ್ರಿಡ್ಜ್ ಹತ್ರ ನಿರ್ಜನ ಪ್ರದೇಶ ಆಗಿರ್ತದೆ, ಯಾರೂ ಮೂಮೆಂಟ್ ಇರ್ತಿರ್ತಾರೆ, ಜಾಸ್ತಿ ವೆಹಿಕಲ್ ಮೂಮೆಂಟು, ಅಲ್ಲಿ ಅವರ ಕತ್ತು ಹಿಸುಕಿ ಕೊಲೆ ಮಾಡಿ ನದಿಗೆ ಎಸೆದಾರೆ ಅಂತ ಬಿಟ್ಟು ನಮಗೆ ತಿಳಿದಿದೆ. ಇತ್ತ ಹೆತ್ತ ತಂದೆ ಕೊಲೆಯಾಗಿ ತಾಯಿ ಜೈಲು ಪಾಲಾಗಿದ್ದರಿಂದ 2 ಕಂದಮ್ಮಗಳು ಬೀದಿಗೆ ಬಿದ್ದಿವೆ. ಒಲಿದು ಬಂದ ಹೆಂಡತಿಯನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ರಘು ಇಂದು ನದಿಯ ಪಾಲಾಗಿದ್ದಾನೆ. ರಘು ನಾಪತ್ತೆಯಾಗಿದ್ದಾನೆಂದು ಭಾವಿಸಿದ್ದ ಕುಟುಂಬಕ್ಕೆ ಆತ ಕೊಲೆಯಾಗಿರುವ ವಿಚಾರ ತಿಳಿದಿದ್ದು ಆಘಾತ ತಂದಿದೆ. 12 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಮಗ ಹಾಗೂ ಸೊಸೆ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಮಗ ಕಾಣೆಯಾಗಿರುವ ಪ್ರಕರಣದಲ್ಲಿ ತನಿಖೆ ನಡೆಸಿದಾಗ ಸೊಸೆಯ ಅಕ್ರಮ ಸಂಬಂಧದ ವಿಚಾರ ಬೆಳಕಿಗೆ ಬಂದಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ತನ್ನ ಮಗನ ಮೃತದೇಹವನ್ನಾದರೂ ಪತ್ತೆ ಮಾಡಿ ಕೊನೆಯ ಬಾರಿ ಮುಖ ನೋಡಲು ಅವಕಾಶ ಮಾಡಿಕೊಡಿ, ಅಂತ್ಯ ಸಂಸ್ಕಾರ ನೆರವೇರಿಸಲು ಶವ ಬೇಕು ಹಾಗೂ ಮಗನ ಸಾವಿಗೆ ನ್ಯಾಯ ದೊರಕಬೇಕು ಎಂದು ರಘು ತಾಯಿ ಪುಟ್ಟಮ್ಮ ಕಣ್ಣೀರಿಟ್ಟಿದ್ದಾರೆ. ಬೀಸಾಕಂತ ಹೇಳಿದಾರೆ ಸರ್, ಅವರು ಒಳ್ಳೆ ಬೀಚ್ ಹಾಕಿದಾರೆ ಅಂತ ಅದಕ್ಕೆ ಹುಡುಕಿದ್ವಿ ಸರ್. ಮದುವೆ ಆಗಿದ್ದು ಈಗಾಗಲೇ ಒಂದು 12 ವರ್ಷ ಆಗೈತೆ ಸರ್. ಆಗಿ 2 ಮಕ್ಳು ಆಗಿದ್ರು. ಈಗ ನಮ್ಮ ಜೊತೆಗೆ ಹುಡುಕಿದ್ರು ಸಾಕಿ, ಹುಡುಕಿದ್ರು ಬಿಡು ನನ್ನ ಸೊಸೆ ಅಂತಕ್ಕೆಲ್ಲ ಅಂತ ನಾವು ತಿಳ್ಕೊಂಡಿ ಸರ್. ಮೊಬೈಲಾಗ ಮಾತಾಡಿದಾಳೆ ಸರ್, ಅದನ್ನ ಕಂಡು ಹಿಡಿದು ಪೊಲೀಸ್ನವ್ರು ಹಿಡ್ದು ಹಾಕಿದಾರೆ ಸರ್. ಹಿಡ್ದು ಹಾಕಿ ನಮ್ಮ ಜೊತೆಗೆ ಹುಡುಕಿ ಎಲ್ಲ ಮಾಡಿದಾಳೆ ಸರ್. ನನ್ನ ಮಗ ಹೋಗ್ದವ್ನು ಬರಲಿಲ್ಲ ಸರ್. ನನಗೆ ಇದು ಮಹಾರಾಷ್ಟ್ರ ಸರ್, ಭಾಳ ಚೆನ್ನಾಗಿದ್ಲು ಸರ್. ನಾನು ಏನು ಮಾಡ್ತೀನಿ ಸರ್, ಏನು ಮಾಡ್ದ, ಯಾರನ್ನ ಹೋಗ್ಬೇಕು ನೆಚ್ಕೊಂಡು. ಅವರು ಆಮೇಲೆ ಕೆಲ್ಸಕ್ಕೆ ಬರ್ತಿದ್ರು ಸರ್. ಆಮೇಲೆ ಕೆಲ್ಸಕ್ಕೆ ಬಂದು ಹಿಂಗೆ ಇಬ್ಬರು ಕೂಡ್ಕೊಂಡಾರ ಸರ್. ಕರ್ಕೊಂಬಂದ ಸರ್, ಕರ್ಕೊಂಬಂದು ಮನೆ ಕರ್ಕೊಂಡೆ ಸರ್. ಮನೆ ಕರ್ಕೊಂಡ್ರು ನಾನು ಯಾಕೆನೇನು ಬೇಬಿಸಿ ಮಾಡಲಿಲ್ಲ ಸರ್. ಮಗಳ ಥರ ನೋಡ್ಕೊಂಡು ಸರ್, ನಾನು ಮಗಳ ಥರ ನೋಡ್ಕೊಂಡು ಈಗ ಬರ್ತಾ ಹಿಂಗೆ ಮಾಡಿಬಿಟ್ಲು ಸರ್. ಈಗ ಯಾರನ್ನ ಒಬ್ಬರನ್ನ ಫೋನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಅದನ್ನ ಅದೇನು ಮಾಡ್ದೆ ಅವನೇ ಮಾಡಿದ ಸರ್. ನನ್ನ ಮಗನ ಆಕಿನ ಇಟ್ಕೊಂಡು ನಾನು ನೀನು ಕೊಲೆ ಮಾಡ್ತಾನೆ, ನಿನ್ನ ಅಂತಕ್ಕೆ ಬಾ ಅಂತ ಅಂದ್ರೆ ಹಂಗೆ ಮಾಡಿದಾರೆ ನೋಡ್ರಿ ಸರ್. ನಾನು ಯಾವಾಗೂ ಗೊತ್ತಿಲ್ಲ ಸರ್. ಮೊಬೈಲಾಗ ಇದು ತೆಗೆದ ಮೇಲೇ ಗೊತ್ತಾಗಿರತ್ತೆ ಸರ್. ನನಗೆ ಗೊತ್ತೇ ಇಲ್ಲ ಸರ್ ಏನು ಅನ್ನೋದು.
ಇಲ್ಲಿದ್ರೆ ನಾನು ಇಷ್ಟೊತ್ತಿಗೆ ಏನೋ ಮಾಡ್ತಿದ್ದೆ ಬಿಡ್ರಿ ಸರ್, ನಾನು ಇಷ್ಟು ಮುಂದಾಟ್ ಬಿಡ್ತಿದ್ದಿಲ್ಲ. ಇನ್ನೇನು ನಾನು ಮಾಡ್ಕೊಂಡ ನಾನು ಬಿಟ್ಟಿದ್ದಾನೆ, ನೋಡ್ಕೊಳ್ಳಿ ಬಿಡು ನೆಕ್ಸ್ಟ್ ನನ್ನ ಮಗ ಆದಮೇಲೆ ನಾನು ನೋಡ್ಕೊಂಡಿರ ಸರ್. ಅದೇನು ಅನ್ನೋದು ಗೊತ್ತಾಗಂಗಿಲ್ಲ. ಫೋನ್ ತೆಗೆದ ಮೇಲೆ ಎಲ್ಲ ಸಿಕ್ಕತ್ತೆ ಸರ್. ಆವಾಗ ಹುಡುಗಿನ ಹಾಕಿದಾರೆ ಸರ್. ಅದೇ ನೀನು ಕೊಲೆ ಮಾಡ್ತೀನಿ, ನಾನು ಹಾಕಿಬಿಡ್ದಾನೆ, ನೀನು ನಾನು ತಗ್ಬಾ ಹಂಗೆ ಅಂದಮೇಲೆ ಹುಡುಗಿನ ಹಿಡಿದು ಸ್ಟೇಷನ್ಗೆ ಹಾಕಿದಾರೆ ಸರ್. ಹುಡುಗ ಎಲ್ಲಿ ಎಷ್ಟು ಹುಡುಕಿದ್ರು ಸಿಗೋಂಗಿಲ್ಲ ಸರ್. ನನ್ನ ಮಗ ಸಿಗಂಗೇ ಇಲ್ಲ ಸರ್. ನನ್ನ ಮಗ ಮಂಗಳೂರು ಸರ್, ಮಂಗಳೂರಿಂದ ಹುಡ್ಕಕ್ಕೆ ಹಚ್ಚಿದಾನೆ ಸರ್. ನಿನ್ನಂತ 5 ರೂಪಾಯಿ ಬಡ್ಡಿ ಹಂಗೆ ಇಸ್ಕೊಂಡ ನಾನು ಏನು ಮಾಡೋಣ. ಇವತ್ತು ಮನೆಗೆ ಅದ ನೋಡ್ರಿ ಸರ್, ನನಗೆ ನ್ಯಾಯ ಕೊಡ್ತೀರಿ ಸರ್. ಸಂಘದ 3 ಸಂಘ ತಗೊಂಡಾಳ ಸರ್, 3 ಸಂಘ ತಗೊಂಡ್ಬಿಟ್ಟು ಹೋಗಿದ್ದಾಳ. ಏನು ಮಾಡೋಣ ನಾನು? ಮಕ್ಕಳನ್ನ ಪುಟ್ಟಮ್ಮ ಸರ್, ಈ ಮೊಮ್ಮಕ್ಕಳನ್ನ ಇಟ್ಕೊಂಡು ನಾನು ಹೆಂಗೆ ಜೋಪಾನ ಮಾಡೋದು ಸರ್? ಅವನು ಕೈಲಾಸ ಸರ್. ಹುಡುಗ 3 ಸಂಘ ಸಾಲ ತಗೊಂಡಾಳ ಸರ್ ನನಗೆ. ಎಷ್ಟದವೇನ್ರಿ ಸರ್? ಅದನ್ನ ನೋಡ್ದಾಗ ಗೊತ್ತಾಗತ್ತೆ ಸರ್. ಇಲ್ಲಿ 2 ಲಕ್ಷ ಸರ್, 60,000, 70,000, 80,000 ತಗೊಂಡಾಳ ಸರ್. ಇಲ್ಲಿ ಅವಾಗ ಗೊತ್ತಾತಂದ್ರೆ ಸ್ಟೇಷನ್ಗೆ ಹಿಡಿದ್ರು ನೋಡ್ರಿ ಸರ್, ಅವಾಗ ಗೊತ್ತಾಗತ್ತೆ ಸರ್. ನನಗೆ ಗೊತ್ತೇ ಇಲ್ಲ, ಅನುಮಾನನೇ ಇಲ್ಲ ಸರ್. ನನಗೆ ಕೆಲ್ಸಕ್ಕೆ ಹೋಗಿದ್ಲು ಬರ್ತಿದ್ಲು. ನಾನು ಹೋಗಿದ್ದೆ ಸರ್ ಹೊತ್ತಿಂಬಳ ಕೆಲ್ಸಕ್ಕೆ. ನಾನು ಇಲ್ಲಿ ಕಾಳಿಗೆ ಗದ್ದೆ ಕಾಳಿಗೆ ನೆಟ್ಟೆ ಹಚ್ಚಕ್ಕೆ ಹೋಗಿದ್ದು ಸರ್. ಅವರು ಆಸ್ಪತ್ರೆ ತಕ್ಕ ಹಿಂಗೆ ಕಾಳಿ ತೆಗಿಯಕ್ಕೆ ಹೋಗಿದ್ರು ಸರ್. ಅಯ್ಯೋ ಇಲ್ಲ ಸರ್, ಮನೆಗೆ ಒಂದ್ ದಿವಸನೂ ಬಂದಿಲ್ಲ ಸರ್. ಅವನು ಮನೆಗೆ ಬಂದಿಲ್ಲ ಸರ್. ಅವ್ರಿಗೆ ಗೊತ್ತು ಸರ್, ಫೋನ್ಯಾಗ ಮಾತಾಡಿ ನನಗೆ ಏನು ಗೊತ್ತು ಸರ್? ಅವ್ರ ಫೋನ್ಯಾಗ ರಿಟೈರ್ ಆಗಿರೋದು ನನಗೆ ಏನು ಗೊತ್ತು ಸರ್? ಗೊತ್ತಾಗಿದ್ರೆ ನಾನು ಇಷ್ಟು ತನಕ ನನ್ನ ಸೊಸೆನ ಬಿಡ್ತಿದ್ದಿಲ್ಲ ಸರ್. ನನ್ನ ಮಗಗೆ ಹೇಳ್ಕೊಂತಿದ್ದೆ ಸರ್. ನನ್ನ ಮಗಗೆ ಹೇಳ್ಕೊಂತಿದ್ದೆ ಸರ್. ನನಗೆ ಏನು ಅನ್ನೋದು ಗೊತ್ತಿಲ್ಲ ಬಿಡ್ರಿ ಸರ್. ಈಗ ಇನ್ನು ಇಲ್ಲದಾರ ನೋಡ್ರಿ ಸರ್, ನನ್ನ ಮಗ ಬೇಕ್ರಿ ಸರ್, ನನ್ನ ಮಗ ಬೇಕ್ರಿ ಸರ್. ನನಗೆ ಯಾರು ತಂದಾಗ್ತಾರೆ ಹೇಳ್ರಿ ಸರ್? ಸರ್ ಇದು ನಮಗೆ ಯಾರು ಏನಂತ ಗೊತ್ತಿರಲಿಲ್ಲ ಸರ್. ಏನು ಅಮ್ಮನ ಸಂಬಂಧ ಯಾರಿದ್ದಾರೆ, ಒಂದು ರಿಲೇಷನ್ಶಿಪ್ಪಲ್ಲಿ ಯಾರಿದ್ದಾರೆ ಗೊತ್ತಿರಲಿಲ್ಲ. ಹೀಗೆ ಅನುಮಾನ ಬರುತ್ತೆ ಸರ್ ಎಲ್ಲರಿಗೂ. ಈಗ ಊರೊಳಗೆ ಕೆಲವು ಜನ ನೋಡಿದಾಗೆಲ್ಲ, ಹುಡುಗಿರು ನೋಡಿದಾಗ ಗೊತ್ತಾಗುತ್ತೆ ಸರ್ ಯಾರ್ಯಾರು ಹೆಂಗಿರ್ತಾರೆ ಅಂತ ಗೊತ್ತಾಗುತ್ತೆ. ಕೆಲವು ಟೈಮ್ ಏನೋ ಊರಲ್ಲಿ ಜನ ಇರ್ತಾರೆ ಸರ್. ಅಲ್ಲಿ ರೋಡ್ ಇದೆ ಸರ್ ಹಿಂದ್ಗಡೆ, ಮನೆ ಪಕ್ಕದ ರೋಡ್. ನೈಟ್ 3 ಗಂಟೆಯಲ್ಲಿ ಬರೋನ್ ಸರ್ ಅಂತ ಬಂದುಬಿಟ್ಟು ಇವಮ್ಮ ಹೊರಗಡೆ ಹೋಗಂಗೆ ನೆಪದಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಬರ್ತಿದ್ಲಂತ ಸರ್. ಅಲ್ಲಿ ಆಗ್ಬಿಟ್ಟು ಹಿಂಗೆ ಬರ್ತಿದ್ರು ಸರ್. ಒಂದು 2 ವರ್ಷದಿಂದ ಕಾಂಟ್ಯಾಕ್ಟ್ ಸರ್ ಅವ್ರಿಗೆ. ಮೇಸ್ತ್ರಿ ಕೆಲಸಕ್ಕೆ ಹೋಗ್ತಿದ್ರು, ಅಲ್ಲಿ ಕೆಲಸ ಮಾಡೋಕೆ ಹೋಗಿದ್ರು ಸರ್ ಅಮ್ಮ. ಅಲ್ಲಿಂದ ಕಾಂಟ್ಯಾಕ್ಟ್ ಆಗಿರಿ ಸರ್ ಇದು. ಹಿಂಗಾಗ್ಬಿಟ್ಟು ಈಗ ಒಬ್ಬರೇ ಸರ್, ಅವನೊಬ್ಬನೇ ಉಬೇದುಲ್ಲಾ ಅಂತ, ಅವನು ಕಾಂಟ್ಯಾಕ್ಟ್ ಆಗಿಬಿಟ್ಟು ಇಷ್ಟು ದಿನ ಅವ್ರು ಸಂಬಂಧ ಇದ್ರು ಸರ್. ಅವರು ಮೇಸ್ತ್ರಿ ಕೆಲಸಕ್ಕೆ ಹೋಗಿದ್ರು ಸರ್. ಅವರು ಗಾರೆ ಕೆಲಸ ಅಂತ ಮಾಡ್ತಾರೆ ಸರ್. ಅವರು ತರಗಾರ ಕೆಲಸ ಅಂತ ಹೋಗಿರ್ತಾರೆ ಸರ್. ಅವನು ತರಗಾರ ಸರ್, ಅವನು ಹೋಗಿದ್ದಾರೆ ಸರ್. ಅಲ್ಲಿ ಕಾಂಟ್ಯಾಕ್ಟ್ ಆಗಿರೋದು. ರವಿ ಇಲ್ಲ ಸರ್, ಅವ್ರು ಅಮ್ಮಲ್ಲಿ ಕೆಲಸ ಮಾಡ್ತಾರೆ ಸರ್. ಇವಮ್ಮ ತರಗಾರ ಕೆಲ್ಸಕ್ಕೆ ಹೋಗ್ತಿತ್ತು ಅವಾಗ ಒಂದು ವರ್ಷ 2 ವರ್ಷ ಕೆಳಗಡೆ ಸರ್. ಈಗ ಅದೇ ಸರ್ FIR ಕಾಪಿ ನಾನೇ ಬರ್ದಿರೋದು ಸರ್. ಈಗ FIR ಕಾಪಿಲಿ ಪೊಲೀಸ್ ಕಂಪ್ಲೇಂಟ್ ಬರೆಯುವಾಗ ನಾನೇ ಬರ್ದಿರೋದು ಕೈ ಬರವಣಿಗೆಯಲ್ಲಿ. ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಸರ್? ಹಗ್ಗದಿಂದ ಕತ್ತಿಸ್ಬಿಟ್ಟು ತುಂಗಭದ್ರಾ ಒಳ್ಳೆ ಡ್ಯಾಮ್ ಅಂದರೆ ಹರಿಹರದಲ್ಲಿ ಸೇತುವೆಯಿಂದ ಬಿಸಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಸರ್ ಸೇತುವೆಯಿಂದ ಬಿಸಾಕಿದ್ರೆ ಇಲ್ಲಿ 9 ದಿನ ಸರ್. 9 ದಿನ ಆದರೂ ಸರ್ ಒಂದು ಸುಳಿವು ಇಲ್ಲ ಸರ್. ಇದಕ್ಕೆ ನಾವು ಏನು ಅನ್ಕೊಬೇಕು ಸರ್? ಪೊಲೀಸರು ಸರ್ ಏನು ಕ್ರಮ ತಗೊಂತಿಲ್ಲ ಸರ್. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗ್ತದೆ ಸರ್. ನೀವು ಹುಡುಕ್ರಿ ಸರ್. ಸೀದಾ ಗರ್ಭಗುಡಿ ಅಂತ ಐತಿ ಸರ್, ಅರತ್ನಳ್ಳಿ ಸೈಡ್ ಆ ಕಡೆ ಬರುತ್ತೆ ಸರ್. ಗರ್ಭಗುಡಿ, ಅರಿವಿ, ಬಸ್ಸಾಪುರ ಅಲ್ಲಿ ಮಠ ಹೋಗಿದ್ವಿ ಸರ್. ದೋಣಿ ಹಾಕೊಂಡು ತೆಪ್ಪಾಕು ಹುಡುಕಿದ್ರು, ಒಂದು ಸುಳಿವು ಸಿಕ್ಕಿಲ್ಲ ಸರ್. ಸರ್ ನಾವು ಹುಡುಕಿದ್ರೆ ಪೊಲೀಸರೇ ಮಾಡ್ಬೇಕು ಸರ್. ಹಂಗಾದ್ರೆ ಹುಡುಕ್ಬೇಕಲ್ಲ ಸರ್. ಈಗ ಏನು ಎತ್ತಂತ ನೋಡ್ಬೇಕು ತಾನೆ ಸರ್. ನಮಗೆ ನ್ಯಾಯ ಬೇಕು ಸರ್. ಹಿಂಗೆ ಆಗ್ತಾವೆ ಸರ್, ತುಂಬ ಹಿಂಗೆ ಬಿಟ್ಬಿಟ್ರೆ ಸರ್ ಎಲ್ಲವೂ ಹೆಂಗೆ ಆಗ್ತಾವೆ ಸರ್. ಎಲ್ಲ ಕಡೆ ಹಿಂಗೆ ಆಗ್ತವೆ. ಸ್ವಲ್ಪ ನಮ್ಗೆ ನ್ಯಾಯ ಒದಗಿಸ್ಬಿಡ್ರಿ ಸರ್. ಭಾಳ ಕಷ್ಟ ಆಗಿದೆ ಸರ್. ಸೂಲ ಮಾಡಿ ಎಷ್ಟೆಷ್ಟು ಯಾರ್ಯಾರಿಗೂ ದುಡ್ಡು ಕೊಟ್ಟು ಸರ್, ಎಷ್ಟು ಬೇಕಲ್ಲ ಎಲ್ಲ ಹುಡುಕಿದ್ರು ಸರ್. ಕೊನೆಗೂ ದೇವ್ರ ಹತ್ರ ಹೋಗ್ಬಿಡಿ ಸರ್. ದೇವ್ರಿಗೂ ದುಡ್ಡು ಹಾಕ್ಬಿಡಿ ಸರ್. ಇನ್ನೇನು ಮಾಡ್ಬೇಕು ಸರ್? ಪೊಲೀಸ್ ನಂಬಿಕೆ ಇಲ್ಲ, ದೇವ್ರಿಗೂ ದುಡ್ಡು ಹಾಕ್ಬೇಕು. ಹಂಗೆ ಬಿಟ್ಟೆ ನಮ್ಮ ಕಷ್ಟ. ಸಾವಿರ ಅಂದ್ರೆ ಹುಡುಕ್ತೀವಿ, ಮಾಡ್ತೀವಿ. ಅವರು ಭಾಳ ಮಾಡಿದ್ರು ಸರ್. ಭಾಳ ತಿರುಗಿದ್ದಾರೆ, ಎಲ್ಲರ ಕಡೆಗೂ ತಿರುಗಿದ್ದಾರೆ. ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು ಮಾಡಬಾರ್ದೆಲ್ಲ ಮಾಡಿರಿ ಸರ್. ಪಾಪ ನಾವೆಲ್ಲ ಕಣ್ಣಿನ ಇದ್ದಿಲ್ದ ಮಾಡಿರಿ ಸರ್. ಕಣ್ಣಿನ ಇದ್ದಿಲ್ದ ಮಾಡಿದ್ರೆ ಅಷ್ಟೆಲ್ಲ ಅವರೆಲ್ಲ ಮಾಡಿ ಎಲ್ಲಿ ಬೆಂಗಳೂರು ತನಕನೂ ತಿರುಗಿದ್ದಾರೆ ಸರ್. ಅವರು ಸಬ್ ಇನ್ಸ್ಪೆಕ್ಟ್ರು, ಪೊಲೀಸ್ನವರು ಅಷ್ಟೆಲ್ಲ ತಿರುಗಿದ್ರೆ ಅವ್ರು ಮಾಹಿತಿ ಕೊಡಲಿಲ್ಲ ಬಾಡಿ ಅಂದರೆ ಮತ್ತು ನಾವು ಹೆಂಗೆ ಬದುಕಬೇಕು ಅಂತ ಪೊಲೀಸ್ನವ್ರಿಗೆ ಬಾಡಿ ಸಿಕ್ಕಲ್ಲ. ಅವ್ನು ಏನು ಕೊಟ್ಲು ಸರ್, ಮಿಸ್ಸಿಂಗ್ ಕೇಸ್ ಕೊಟ್ಲಕ್ಕಿ. ಅದು ನಾವು ಸಮಾಜ ಯಾಕಂದ್ರೆ ಕೊಟ್ಟದಕ್ಕೆ ಆಕೆ ಕೊಟ್ಲಂಗೆ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಟಲು. ಕೊಟ್ಟ ಮೇಲೆ ಆಕೆ ಜೊತೆ ಕರ್ಕೊಂಡೋಗಿ ಎಲ್ಲ ಗ್ರಾಮಸ್ಥರ ತಕ್ಕೆಲ್ಲ ದುಡ್ಡು ಇಸ್ಕೊಂಡ್ಲು. ನನ್ನ ಗಂಡು ಕಳ್ದಾನೆ ಅಂದ್ರೆ ಎಲ್ಲರೂ ಕೊಟ್ಟರು ಸರ್. 5,000 ಎಲ್ಲ ಕೊಟ್ಟರು. 3 ದಿನ ಎಲ್ಲ ಗ್ರಾಮಸ್ಥರು ದುಡ್ಡು ಕೊಟ್ಟರು. 3-4 ದಿನಕ್ಕೆ ಎಷ್ಟಂತ ಕೊಡ್ತಾರೆ ಸರ್. ಹಂಗೆ ಮಾಡಿದೆ 10 ರೂಪಾಯಿ ಬಡ್ಡಿ ಹಂಗೆ ತಗೊಂಡು ಇಡೀ ಒಂದು ಊರಾಗ ಪಿಳ್ಳಿಲ್ಲ ನೋಡಿ ಸರ್. ಹಂಗೆ ಹುಡ್ಕಕ್ಕೆ ಹೋಗ್ಬಿಟ್ರು ಗಂಡು ಮಕ್ಕಳು ಎಲ್ಲ.
ದೋಣಿಗೆ ಎಲ್ಲ 7,000 8,000 ಒಂದು ಸರ್ತಿ ದೋಣಿಗೆ ಹೋದ್ರೆ ಒಂದು ದೋಣಿಗೆ 7,000, 2 ದೋಣಿಗೆ 14,000. ಆಮೇಲೆ ಅಲ್ಲಿ ಎಲ್ಲ ಮಾಡ್ಸೋದು ಎಲ್ಲ ಸೇರಿ ಮತ್ತು ಅಲ್ಲಿ ಹೋಗು ಅಲ್ಲೈತೆ, ಮತ್ತು ಹೊಸಪೇಟೆಗೆ ಐತೆ ಅಲ್ಲಿಗೂ ಹೋದ್ರು ಸರ್. ಮತ್ತು ಹರಿಹರದೊಳಗೆ ಐತೆ ಅಂದ್ರೆ ನಿನ್ನೆ ಇಡೀ ಊರ ಹೋಗಿದ್ದೀವಿ ಸರ್. ಹರಿಹರದೊಳಗೆ ಹೋಗಿ ರಾತ್ರಿ 10 ಗಂಟೆಗೆ ಬಂದೀವಿ ಸರ್. ಮತ್ತು ಬೆಳಗ್ಗೆ ದೋಣಿಯವ್ರು ಬರೀ ಹುಡುಕಿ ಕೊಡ್ತೀವಿ ಅಂದ್ರೆ ದುಡ್ಡು ಬೇಕಲ್ಲ ಸರ್. ಅಲ್ಲಿಗೆ ಇವತ್ತು ನಿಂದಿಸ್ಬಿಟ್ಟಿವಿ ಸರ್ ನಾವು ಹುಡ್ಕೋದು. ಅಸ್ಕ ನಮಗೆ ಬಾಡಿ ಬೇಕು ಸರ್, ನಮಗೆ ಮಗ ಬೇಕು. ಎಲ್ಲ ಹುಡುಕಿ ಅದಕ್ಕೆ ಸಬ್ ಇನ್ಸ್ಪೆಕ್ಟ್ರು ಅವರೆಲ್ಲ ಮಾಹಿತಿ ಕೊಡಲಿಲ್ಲ. ನಮಗೆ ಹಾಕಿ ಬೇಡ ಸರ್. ನಾವು ಮಕ್ಕನಾರ ನೋಡಿ ಮಣ್ಣು ಹಾಕ್ತಿದ್ದೀವಿ ಸರ್. ನಮಗೆ ಮಕ್ಕ ನೋಡಿ ಮಣ್ಣು ಹಾಕಿ ಮತ್ತು ಮಕ್ಳು ಬದುಕೋದು ಹೆಂಗೆ ಸರ್? ಅದಕ್ಕೆ ನಮಗೆ ಬಾಡಿ ಬೇಕು ಸರ್, ನಮಗೆ ಮಗ ಬೇಕು. ನಮಗೆ ಅನಾದ್ರೆ ಆದ್ರೆ ಸರ್ ನಾವು ಎಷ್ಟು ದಿನ ನೋಡ್ತೀವಿ ಸರ್? ಈಗ ಯಾರಾದರೂ ಎಷ್ಟು ದಿನ ಸಾಕ್ತೀವಿ ಸರ್? ತಾಯಿ ಸಾಕೋದಕ್ಕೂ ತಂದೆ ಸಾಕೋದಕ್ಕೂ ನಾವು ಆದ್ರೆ ಒಂದು ನೋಡಿ ಸರ್. ಈಗ 3-4 ಅಕ್ಕಿ ಓದಿಸ್ಬಿಟ್ಕೊ ನಾವೇ ಹೆಣ್ಣು ಮಕ್ಕಳು ಸೇರಿ ಅಂಗಡಿಗಳು ತಿನ್ಸಿದ್ದೀವಿ ಸರ್. 100 ರೂಪಾಯಿ 200 ರೂಪಾಯಿ ದಿನ ತಿನ್ನಿಸ್ತೀವಿ ಸರ್. ನಾವು ದಿನ ಕೊಡ್ತೀವಿ ನಾವು ಮಕ್ಕಳಿಗೆ. ಇವಾಗ ನಿಂದೇನು ಕಾಟ ಅಂತೀವಿ. ಹಂಗಾಗಿ ನಮ್ಮ ತಂದೆ ಮಕ್ಕನಾರ ನೋಡಿ ಮಣ್ಣು ಹಾಕ್ತಿದ್ದೀವಲ್ಲ ಸರ್. ಅದೇ ನಮಗೆ ತಂದೆ ಬೇಕು ಸರ್. ನಮಗೆ ಬಾಡಿ ಬೇಕು. ಬಾಡಿ ತಗ ನೋಡಿ ಸರ್ ಹಾಕಿ ಅವ್ನು ಕ್ರಮ ಮಾಡೋಕ್ಕೂ ಅವನದೊಂದು ತಿಥಿ ಮಾಡ್ಬೇಕು ಸರ್. ಅಷ್ಟಾರ ಮಾಡೋದು ಬೇಡ ಅಂತ ನಾವು. ಆ ಬಾಡಿ ಸಿಕ್ಕರೆ ನಾವು ಏನಾರ ಮುಂದೆ ಮಕ್ಕ ನೋಡಿ ಮಣ್ಣು ಹಾಕಿ ಮಕ್ಳಿಗೊಂದು ನ್ಯಾಯ ಬೇಕು ಸರ್. ನಮಗೆ ಬೇಕೇ ಬೇಕು ಸರ್ ಬಾಡಿ. ಹ್ಞೂ ಸರ್, ನಮಗೆ ಬಾಡಿ ಬೇಕೇ ಬೇಕು ಸರ್. ನಾವು ಬಾಡಿ ನೋಡಿ ಸರ್ ಮಣ್ಣು ಹಾಕಿ 1 kg ಮಂದಿ ಯಾವ್ದಾರ ಒಂದು ನೀತಿ ಊರಕ್ಕೆ ಕುಲ್ದ ಸೇರಿಸ್ಕೊಂಡ ಮಕ್ಳು ತಂದು ಮಕ್ಕಳಾರ ಮಕ್ಕ ನೋಡಿಸ್ತಾರೆ ಸರ್. ನ್ಯಾಯ ಕೊಡ್ರಿ ಸರ್. ನಮಗೆ ತಂದಿಲ್ದ ಮಕ್ಳು ಆಗಿಬಿಟ್ರಿ ಸರ್. ಆಯ್ತು ಬಿಡಿ ಸರ್. ಯಾರಿಗಾರ ಕೋರಿಗೆ ಹಾಕಿ ಮಕ್ಳು ದುಡ್ಕೊತಿರ್ತಾರೆ ಅನ್ಬೋದು ಸರ್. ಎಷ್ಟೊತ್ತು ಅಮ್ಮನ ತರಗಾರಿ ಕೆಲ್ಸಕ್ಕೆ ಹೋಗ್ಕೊತಿಲ್ಲದ್ರೆ ಒಂದು ಸೊಪ್ಪರ ಮಾಡ್ಕೊಂಡು ಜೀವನ ಮಾಡೋ ಮಕ್ಕಳು ಹೆಂಗೆ ಸಾಕ್ಬೇಕು ಹೇಳಿ ಸರ್? ಮಕ್ಕಳು ನಮಗೆ ಬಾಡಿ ಬೇಕು ಸರ್, ತಂದೆ ಬೇಕು. ನಾವು ಆ ಬಾಡಿ ನೋಡಿ ಎಲ್ಲ ಜೀವನ ಗಟ್ಟಿ ಮಾಡ್ಕೊಂಡು ಸರ್. ರಾಘ ಅನ್ನೋ ಹುಡುಗ ಭಾಳ ಒಳ್ಳೆ ಹುಡುಗ. ಒಂದು ಸ್ವಲ್ಪ ಡ್ರಿಂಕ್ಸ್ ಬಿಟ್ಟರೆ ಅವನಲ್ಲಿ ಯಾವ ದೋಷ ಅಂಥವು ಯಾವುದು ಕಳಂಕನೇ ಇಲ್ಲ. ಇದು ನಮಗೂ ಗೊತ್ತಿಲ್ಲದ ವಿಚಾರಗಳು ನಮಗೆ ನಾವು ಹುಡುಗನ ವಿಚಾರಗಳು ಅವನಿಗೆ ಇದು ಗೊತ್ತಾದಾಗ ಊರಾಗ ಈ ಥರ ಕಾಣೆಯಾಗಿದ್ದಾನೆ ಅಂದಾಗ ಮತ್ತು ನಾವು ಮತ್ತು ಅವನ ಹೆಣ್ಮಕ್ಳು ಅವ್ನ ಹೆಂಡ್ತಿ ಏನೋ ಟೇಷನಲ್ಲಿ ಯಾಕೆ ಅಲ್ಲಿ ದೂರು ಕೊಟ್ಟತ್ತಿ ಕೊಟ್ಟ ಮೇಲೆ ನಾವು ಹೊಳೆಯಲ್ಲಿ ಹಾಕಿದ್ದಾರೆ ಅಂದಾಗ ಇಡೀ ಒಂದು 60ರಿಂದ 70 ಕಿಲೋಮೀಟ್ರ್ ನಾವು ಸುತ್ತ ಹೊಡೆದು ಹುಡುಕಿದ್ದೀವಿ. ಎಲ್ಲಿ ಬಾಡಿ ಸಿಗಲಿಲ್ಲ. ಆದರೂ ಪ್ರಯತ್ನ ಭಾಳ ಮಾಡಿದ್ವಿ. ಇಡೀ ಊರೇ ನಮ್ಮದು ಆ ಸಮಾಜ ಈ ಸಮಾಜ ಅನ್ನಂಗಿಲ್ಲ, ಪ್ರತಿಯೊಂದು ಸಮಾಜ ಸೇರ್ಕೊಂಡು ಇಡೀ 3-4 ದಿವಸ ನಾವು ಹುಡುಕಿದ್ವಿ. ಬಾಡಿ ಸಿಕ್ಕಿಲ್ಲ. ಆ ಬಾಡಿ ಅನ್ನೋದು ಒಂದು ಸಿಕ್ಕರೆ ಒಂದು ಊರಿಗೆ ನಮ್ಮ ಒಂದು ಮನಸ್ಸು ಶಾಂತಿ ಆಕತಿ. ಅದು ಹಿಂದೆ ಅವ್ರು ಏನೋ ಮಾಡಿರಲಿ ಅವ್ರಿಗೆ ಅವ್ರು ಶಿಕ್ಷೆ ಕೊಡಿಸಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರನ್ನ ಬೆಂಗಳೂರು ತನಕ ಹಿಡ್ಕೊಂಬಂದಾರೆ. ಅವ್ರಿಗೆಲ್ಲ ಮಾಡಿದ್ದಾರೆ. ಏನೋ ಈಗ ಒಂದು ಬಾಡಿ ಕನ್ಫರ್ಮ್ ಮಾಡಬೇಕು, ಅವ್ನು ಬಾಡಿ ಸಿಗಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ನ್ಯಾಯ ಬೇಕು ಅಷ್ಟೇ. ಒಟ್ಟಾರೆಯಾಗಿ ಪ್ರಕರಣ ದಾಖಲಿಸಿಕೊಂಡ ಹದಡಿ ಠಾಣೆ ಪೊಲೀಸರು ಶ್ರುತಿ, ಪ್ರಿಯಕರ ಉಮೇದುಲ್ಲಾ ಹಾಗೂ ಆತನಿಗೆ ಸಹಕರಿಸಿದ ಸುರೇಶ್ನನ್ನು ಬಂಧಿಸಿದ್ದಾರೆ. ಆದರೆ ಹತ್ಯೆಯಾಗಿ 1 ವಾರ ಕಳೆದರೂ ತುಂಗಾಭದ್ರಾ ನದಿಯಲ್ಲಿ ರಘುಶವ ಇನ್ನೂ ಪತ್ತೆಯಾಗಿಲ್ಲ. ಪೊಲೀಸರು ಮತ್ತು ಗ್ರಾಮಸ್ಥರು ನದಿಯಲ್ಲಿ ತೀವ್ರ ಶೋಧ ನಡೆಸುತ್ತಿದ್ದು, ಮಗನ ಶವಕ್ಕಾಗಿ ರಘು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ಯಾಮರಾಮ್ಯಾನ್ ರಾಕೇಶ್ ಜೊತೆ ಅಣ್ಣೇಶ್ಯಾಮ್, 1 ಕನ್ನಡ ನ್ಯೂಸ್, ದಾವಣಗೆರೆ.